ಯಪ್ಪ, ನನಗಂತೂ ಎಷ್ಟು ಖುಷಿ ಆಗೋದಿತ್ತಂದ್ರೆ ಕೊನೆಗೂ ನಾನು ಏನು ಅಂದ್ಕೊಂಡಿದ್ದೆ ಅದ ಆತು. ಇನ್ನೂ ಒಂದೂವರೆ ತಾಸು ಮನ್ಯಾಗ ಎಲ್ಲರೂ ಎದ್ದಾಳ್ತಾರ, ಗೌರಿ ನೋಡ್ತಾರ, ಗೌರಿ ಸಿಗಂಗಿಲ್ಲ. ಅಯ್ಯೋ, ನೆನೆಸ್ಕೊಡ್ರೆ ಎಷ್ಟು ಖುಷಿ ಆಕೈತಿ. ಲಲಿತಾ ಸವಿತಾ ಐತಿ ನಿಮ್ಗೆ ಇವತ್ತು ಮಾರಿ ಹಬ್ಬ. ಲೇ ಸವ್ವಿ, ಅಂತ ಇಂಥ ಖಾಂಜಿ ಪೀಂಜಿ ಚಾಲೆಂಜಲ್ಲೆಲ್ಲ ಗೆಲ್ಲೋದು. ಗೆದ್ರೆ ಹೆಂಗಿರ್ಬೇಕಂದ್ರೆ ಲೈಫಲ್ಲಿ ವಾಪಸ್ ಆ ಚಾಲೆಂಜ್ ಹಾಕಿದ್ದೇ ಇಂಥದ್ದನ್ನು ಅನ್ನೋದನ್ನು ನೆನಪಿಟ್ಕೊಂಡಿರ್ಬೇಕು. ಆ ಥರ ಚಾಲೆಂಜಲ್ಲಿ ಗೆಲ್ಲಬೇಕು. ಏನೋ ಜಿಜಿಬಿ ಒಂದೆರಡು ಚಾಲೆಂಜಲ್ಲಿ ಗೆದ್ದಿ ಅಂತಂದು ಪ್ರತಿ ಸಲ ನೀನೇ ಗೆಲ್ತಿ ಅಂತ ಅಂದ್ಕೊಂಡೇನ? ಫಸ್ಟ್ ಟೈಮ್ ನೀನು ಸೋತಿರೋ ಮುಖನ ನಾನು ನೋಡಬೇಕಾಗೈತಿ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಎಲ್ಲರೂ ಎದ್ದಾಳ್ತಾರೆ. ಎದ್ದ ಮೇಲೆ ಗೌರಿಯನ್ನು ಹುಡುಕ್ತಾರೆ. ಆಮೇಲೆ ಗೌರಿ ಬರೆದಿರೋ ಲೆಟರ್ ಸಿಗುತ್ತೆ. ಅದನ್ನು ನೋಡಿ ಎಲ್ಲರೂ ಕೊಯ್ ಅಂತ ಹಾಳಾಗಿ ಚಲೋ ಮಾಡ್ತಾರೆ. ಅವಾಗ ಊರ ಮಂದಿ ಎಲ್ಲ ಬರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಇವ್ರಿಗೆ ಹೇಳಕ್ಕೆ ಬಾಯಿ ಇರಲ್ಲ, ಏನಿರಲ್ಲ. ಅವಾಗ ನಮ್ಮ ಡ್ಯಾಡಿ ಮಮ್ಮಿ ಬರ್ತಾರೆ. ಅವಾಗ ಗೊತ್ತಾಗುತ್ತೆ ಇವರಿಗೆ. ನಮ್ಮ ಡ್ಯಾಡಿ ಮಮ್ಮಿ ಮುಂದೆ ನಿಮ್ಮೆಲ್ಲರೂ ಮರ್ಯಾದೆ ಹೋಗೋದನ್ನು ನೋಡಬೇಕಾಗಿತ್ತು ನಾನು. ಬಾರೇ ಬಾ ಸವ್ವಿ, ಈ ಸಲ ಬಾ. ನಾನು ಕೊಟ್ಟಿರೋ ಹೊಡೆತಕ್ಕೆ ಈ ಮನ್ಯಾಗಿರೋರೆಲ್ಲರೂ ಲೈಫ್ ಲಾಂಗ್ ಮರಿಬಾರ್ದು ಅಂತ ಹೊಡೆತ ಕೊಟ್ಟೀನಿ ನೋಡ್ರಿ. ಕಾಂಜಿ ಪಿಂಜಿ ಒಂದೆರಡು ಚಾಲೆಂಜಲ್ಲಿ ಗೆದ್ದು ಈಕಿನ ಗೆದ್ದ ಬಿಡ್ಲನು, ಈಕಿಗೆ ಸೋಲ ಇಲ್ಲನು ಅನ್ನಂಗೆ ಬೀಗ್ತಿದ್ದಲ್ಲ. ಬಾ ಇವತ್ತು ಹೆಂಗೆ ಸೋಲ್ಸಿನಂದ್ರೆ ಮುಟ್ಟು ನೋಡ್ಕೋಬೇಕು, ಹಂಗೆ ಸೋಲ್ಸಿನಿ. ಅಯ್ಯೋ ಅಯ್ಯೋ ಅಯ್ಯೋ, ಖುಷಿಗೆ ನಿದ್ದೆನೇ ಬರ್ತಾ ಇಲ್ಲ. ಡ್ಯಾನ್ಸ್ ಮಾಡಬೇಕು ಅಂತ ಅನಿಸಾಗುಂತೈತಿ. ಅಷ್ಟು ಖುಷಿ ಆಗೋದ್ಬಿಟ್ಟೈತಿ. ಏನಾದರೂ ಸ್ವೀಟ್ ತಿನ್ನಬೇಕಲ್ಲ ಅಂತ ಅನ್ಸಾಗುಂತೈತಿ. ಬೇಡ, ಪರವಾಗಿಲ್ಲ, ಸ್ವೀಟ್ ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ. ಈ ಮನೆಯವ್ರೇನು ಎಲ್ಲರೂ ಗೊಳ್ಳ ಅಂತ ಆಡ್ತಾರಲ್ಲ, ಅದನ್ನು ನೋಡಿ ಖುಷಿ ಪಡ್ತೀನಿ. ಇಲ್ಲೇ ಇದ್ದು ಇವ್ರ ಗೋಳಾಟನ ನೋಡೋಕೆ ಎಷ್ಟು ಖುಷಿ ಅನ್ಸುತ್ತಪ್ಪ. ಒಂದು ವಾರ ಇಲ್ಲೇ ಇದ್ದು ಇವ್ರ ಗೋಳಾಟನೆಲ್ಲ ನೋಡಿ ಆಮೇಲೆ ಊರಿಗೆ ಹೋಗಿ ಮಮ್ಮಿ ಹತ್ರ ನನಗೇನೇನು ಸ್ವೀಟ್ ತಿನ್ಬೇಕನ್ಸುತ್ತೆ ಅದೆಲ್ಲ ಸ್ವೀಟ್ ಮಾಡಿಸ್ಕೊಂಡು ತಿಂದ್ಬಿಡ್ತೀನಿ. ಅಯ್ಯೋ, ಎಷ್ಟು ಖುಷಿ ಆಗೋದೈತಂದ್ರೆ ಅಯ್ಯೋ ಹೇಳೋಕ್ಕಾಗವಲ್ದು ನನಗೆ. ಅಷ್ಟು ಖುಷಿ ಕುಂತುಬಿಟ್ಟೈತಿ. ಈಗಲೇ ಮಮ್ಮಿ ಡ್ಯಾಡಿಗೆ ಫೋನ್ ಹಚ್ಚಿ ಹೇಳಿಬಿಡ್ಲೇನು ಅನ್ನಷ್ಟು ಖುಷಿ ಆಗುಂತೈತಿ. ಹೇಳಬಿಡ್ಲೇನು? ಅಯ್ಯೋ ಹೇಳಬಿಡ್ತಿದ್ದರಿ. ನಿದ್ದೆ ಗಟ್ಟರು ಪರವಾಗಿಲ್ಲ, ಮಮ್ಮಿ ಡ್ಯಾಡಿದು ನಿದ್ದೆ ಇವತ್ತೊಂದಿನ ಹಾಳಾದರೂ ಪರವಾಗಿಲ್ಲ. ಅವ್ರಿಗೂ ಎಷ್ಟು ಖುಷಿ ಆಕೈತಿ. ಆಹಾ, ನನ್ನ ಮಗಳು ಎಂಥ ಸಾಧನೆ ಮಾಡಿಲ್ಲಲ್ಲ ಅಂತಂದು ಅವರು ಖುಷಿ ಪಡ್ತಾರೆ. ಈಗಲೇ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ ನಾನು. ಓಹೋ, ಸವಿತಾ ಮೇಡಮ್ನವರು. ಏನು ಸವಿತಾ ಅವರೇ, ಇಷ್ಟೊತ್ತಲ್ಲಿ ನಮ್ಮ ರೂಮಿಗೆ ಬಂದುಬಿಟ್ಟಿದ್ದೀರಾ? ಅದು ನನ್ನನ್ನು ನೆನೆಸ್ಕೊಂಡು. ಕೆಲವೊಂದು ರಾಕ್ಷಸಗಳನ್ನು ಮೀಟ್ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಸವಿತಾ, ಇವತ್ತು ನೀ ನನಗೆ ಏನು ಬೇಕಾದರೂ ಏನು ಬೇಕಾದರೂ ಬಿಡು, ಆದರೆ ನಾನು ಮಾತ್ರ ಒಟ್ಟ ಸಿಟ್ಟು ಮಾಡ್ಕೊಳಲ್ಲ ಗೊತ್ತಾ. ನನಗೆ ಇವಾಗ ಆಗ್ತಾ ಇರೋ ಖುಷಿಗೆ ಪರವಾಗಿಲ್ಲ. ನೀ ಏನು ಬೇಕಾದರೂ ಏನು ಬೇಕಾದರೂ ಬಿಡು, ನಾನು ಒಟ್ಟ ತಲೆ ಕೆಡಿಸ್ಕೊಳಲ್ಲ. ನಿನಗೇನಾದರೂ ಪಾರ್ಟಿ ಬೇಕಾ ಹೇಳು, ಇವತ್ತು ನಾನು ನಿನಗೆ ದೊಡ್ಡ ಪಾರ್ಟಿ ಕೊಟ್ಬಿಡ್ತೀನಂತ ಹೇಳು. ಏ ಸವಿತಾ, ನಿನಗೇನಾದರೂ ತಲೆ ಕೆಟ್ಟಿತಾನ? ನನ್ನ ಕಪಾಳಕ್ಕೆ ಕುಡಿತಿದ್ದಿ ನೀನು? ತಿಂದಿದ್ದು ಹೆಚ್ಚಾಗಿತ್ತಾನ? ಏನೋ ಇರಲಿ ಬಿಡು, ಪಾಪ ಏನು ಬೈದ್ರೂ ಇರಲಿ ಇವತ್ತೇನೋ ಅಂತ ಸುಮ್ಮನೆ ಇದ್ರೆ ನನ್ನ ಕಪಾಳಕ್ಕೆ ಹೊಡಿತೀನಿ. ಎಷ್ಟು ಸೊಕ್ಕ ನಿನಗೆ? ಲೇ ಮುಚ್ಚ ಬಾಯಿ ನಾಯಿ ಅಂತವಳ. ಹೊಟ್ಟಿಗೆ ಅನ್ನ ತಿಂತೀಯನ ಮತ್ತು ಬೇರೆ ಏನಾರು ತಿಂತೀಯ ನೀನು? ಏ ಸವಿತಾ, ಸರಿನತ್ತಾಗ ಮಾತಾಡಿ. ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ನೀನಂತ ಮೂರು ಬಿಟ್ಟಿರೋಳಿಗೆ ಮತ್ತೆಂಗ ಮಾತಾಡ್ಬೇಕು? ಹೊಟ್ಟಿಗೆ ಅನ್ನ ತಿಂತೀನಿ ಮತ್ತು ಬೇರೆ ಏನಾರು ತಿಂತೀಯ ನೀನು? ನಿನ್ನ ಸ್ವಾರ್ಥಕ್ಕೋಸ್ಕರ, ನಿನ್ನ ಸೇರ್ ತೀರ್ಸ್ಕೊಳೋದಕ್ಕೋಸ್ಕರ ಒಂದು ಹುಡುಗಿ ಜೀವನನ ಹಾಳು ಮಾಡಕ್ಕೆ ಹೊಂಟಿಯಲ್ಲ ನೀನು. ಒಂದು ಹೆಣ್ಣನ್ನು ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಛೀ, ನಿನ್ನಂಥವಳೊಂದು ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನ್ಸಕ್ಕುಂತೈತಿ. ನಾಚಿಕೆಗಲ್ಲ ನಿನಗೆ ಒಂದು ಸ್ವಲ್ಪ ಕೂಡ? ನಿನಗೆ ಸೇರಿದ್ರೆ ಏನೇ ಇದ್ರು ನೇರ ಮಾತಾಡ, ನೇರ ಅಂದು ತೀರ್ಸ್ಕೊ ನೀನು. ಅವಾಗ ಹೌದಂತೀನಿ. ಅದನ್ನು ಬಿಟ್ಟು ಈ ಮನೆ ಮಗಳ ಜೀವನನ ಹಾಳು ಮಾಡಕ್ಕುಂಟೇನ? ನಿನಗೆ ಅವತ್ತ ಹೇಳಿನಿ, ನಾನು ಈ ಮನೆಯಾಗಿರೋವರೆಗೂ ಈ ಮನೆಯಾಗಿರೋರು ಯಾರ ಮರ್ಯಾದಿನೂ ಹೋಗ್ಲಾರ್ದಂಗೆ ನೋಡ್ಕೋತೀನಿ ಅಂತಂದು. ದರಿದ್ರದವಳ, ಹೊಟ್ಟಿಗೆ ಅನ್ನ ತಿನ್ನಲ್ಲನೇ ನೀನು ಈಗಲೇ ಸಾಯಿಸಿದ್ರೂ ಸಿಟ್ಟು ಹೋಗಂಗಿಲ್ಲ, ಹಂಗೆ ಪಾಪನೂ ಬರಂಗಿಲ್ಲ ನನಗೆ. ಓ, ಆಗಲೇ ವಿಷಯ ಗೊತ್ತಾತಾ? ಚಲೋ ಆಯ್ತು. ನಾನೇನೋ ಇನ್ನೂ ಒಂದು ತಾಸು ಬಿಟ್ಟು ಗೊತ್ತಾಗುತ್ತಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಬೇಗನೆ ಗೊತ್ತಾಗೈತೆ. ಆದರೆ ಏನು ಮಾಡೋದು, ಕಾಲ ಮಿಂಚಿ ಹೋಗ್ಬಿಟ್ಟೈತಲ್ಲ. ಇವಾಗ ಗೌರಿ ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಾಳ ಅನ್ನೋದು ನಿಮ್ಗೊಂದು ಗೊತ್ತಿಲ್ಲ. ಗೊತ್ತಾಗೋಷ್ಟಿಗೆ ಆಲ್ರೆಡಿ ಇಡೀ ಊರು ತುಂಬ ಸುದ್ದಿ ಹಬ್ಬಿರುತ್ತೆ. ಅಷ್ಟೊತ್ತಿಗೆ ಬಿಡು, ಏನಾಗುತ್ತೆ ಮುಂದೆ ಅನ್ನೋದು ನಿನಗೆ ಗೊತ್ತಲ್ಲ. ಹೋಗೋಗು, ನಿಮ್ಮ ಮುದ್ದಿನ ಮಾವನರಿಗೆ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ಏನಾದರೂ ಮಾಡೋಗು. ಇಲ್ಲ ಅಂದರೆ ವಿಷಯ ಗೊತ್ತಾದ್ಮೇಲೆ ಮತ್ತೇನಾದರೂ ಮಾಡ್ಕೊಂಡು ಗಿಟ್ಕೊಂಡಾರ ಹೋಗು.
ಏ ಸವಿತಾ, ಅತ್ತಿ ಆಯ್ತು ನಿಂದು. ನನ್ನ ಕಪಾಳಿಗೆ ಎದಕ್ಕೆ ಹೊಡೆಯಾಕಂತೀಯ ನೀನು? ಇನ್ನೊಂದು ಸಲ ಏನಾದರೂ ಮಾವನ ಬಗ್ಗೆ ಈ ಥರ ಮಾತಾಡಿದೆ ಅಂದ್ರೆ ನಿನ್ನ ಸಿಗದು ತೋರಣ ಕಟ್ಟಿಬಿಡ್ತೀನಿ, ಮತ್ತು ಬಾಕ್ಲಕ್ಕ ನೆನಪಿರಲಿ. ಉರ್ಕೋ ಉರ್ಕೋ, ಅದೆಷ್ಟು ಉರ್ಕೋತಿದ್ದಿ ಉರ್ಕೋ. ಇನ್ನೂ ಒಂದು ಸ್ವಲ್ಪ ದಿನದಾಗ ನೋಡಂತಿ ಅಂತ ಈ ಮನೆ ಒಂಥರ ಸ್ಮಶಾನ ಆದಂಗೆ ಹಾಕಿರ್ತೈತಿ. ಆವಾಗ ಗೊತ್ತಾಗುತ್ತೆ ನಿನಗೆ. ನನಗಿಷ್ಟು ಹೊಟ್ಟೆ ಉರಿಸಿರಲ್ಲ ನೋಡಂತಿ ಅಂತ. ಗೌರಿ ಆಗಲೇ ಓಡ್ ಹೋಗಾಯ್ತು. ಆಕಿ ವಾಪಸ್ ಈ ಮನೆಗೆ ಬಂದಂಗೆ ಈ ಮನೆ ಮರ್ಯಾದೆ ಅಂತೂ ಈ ಜನ್ಮದಲ್ಲಿ ವಾಪಸ್ ಬರಂಗಿಲ್ಲ. ಮನೆ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ ಹಾಕೋಂಗೆ ಆಗೈತಿ. ನೋಡ್ತಿರು. ಎದಕ್ಕೆ ನಗಾ ಕುಂತಿದ್ದಿ? ಓ, ನಾ ಸುಳ್ಳು ಹೇಳಾಕುಂತೀನಿ ಅಂತ ಅನ್ಕೊಂಡೇನ? ನನ್ನ ಮೇಲೆ ಅಷ್ಟು ಅನುಮಾನ ಇದ್ರೆ ಹೋಗಿ ಗೌರಿ ರೂಮ್ ನೋಡು, ಗೊತ್ತಾಗತ್ತೆ. ಅಯ್ಯ ನಿನ್ನ ಪೆಕ್ರ ಮುಂಡೆ ಅದ. ಮನ್ಯಾಗ ಏನು ನಡೆಯಾಕುಂತೈತಿ ಏನಿಲ್ಲ, ಯಾರ್ಯಾರ ತಲೆಯಾಗ ಏನೇನು ಓಡಾಕುಂತೈತಿ ಏನೇನು ಓಡಾಕುಂತಿಲ್ಲ ಅಂತಂದು ತಿಳ್ಕೊಲಾರ್ದಂಥ ಹುಚ್ಚಿ ಅಂತ ಅನ್ಕೊಂಡೇನ ನನ್ನನ್ನೇನದ? ನೀನು ಹುಚ್ಚಿ ಇರ್ಬೋದು, ನೀನು ದಡ್ಡಿ ಇರ್ಬೋದು, ದಡ್ಡಿ ಅಲ್ಲ ನೀನು ಶತದಡ್ಡಿ ಇರ್ಬೋದು. ಹಾಗಂತ ನನ್ನನ್ನು ಶತದಡ್ಡಿ ಮಾಡ್ಬೇಕಂತ ಅನ್ಕೊಂಡೇನ? ಏನು ಶತದಡ್ಡಿ ಅದೀನಿ ಅಂತ ಅನ್ಕೊಂಡೀಯ? ಏ, ಮಾತು ಲಿಮಿಟಲ್ಲಿರಲ್ಲ. ಬಾಯಿಗೆ ಬಂದಂಗೆ ಮಾತಾಡಿದಿ ಅಂದ್ರೆ ನೋಡು. ಮತ್ತೆ ಏನು ಮಾಡ್ತಿದ್ದಿ? ಏನು ಮಾಡೋಕ್ಕಾಕೈತಿ ನಿನ್ನ ಕೈಯಾಗ? ನಿನ್ನ ಕೈಯಾಗ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ನಾಯಿ ಒದರ್ದಂಗೆ ಒದರೋದೊಂದು ಬಿಟ್ರೆ ಮತ್ತೇನು ಗೊತ್ತಿಲ್ಲ ನಿನಗೆ. ಛೇ ಪಾಪ ಆ ನಾಯಿಗೆ ನಿನ್ನನ್ನು ಹೋಲ್ಸೋಕೋಬಾರ್ದು. ಯಾಕಂದ್ರೆ ನಾಯಿಗೆ ನಿಯತ್ತಿರುತ್ತೆ, ಮನೆ ಕಾಯೋದಕ್ಕೋಸ್ಕರ ಒದರ್ತಾವು. ನಿನ್ನನ್ನು ಯಾವ ಪ್ರಾಣಿಗೂ ಹೋಲಿಸಬಾರ್ದು ಅಂಥವಳು ನೀನು. ಭಾಳ ಕೊಚ್ಕೊಳಕ್ಕೆ ಹೋಗಬೇಡ. ಏನು ನೀನು ಇರೋವರೆಗೂ ಈ ಮನೆ ಮರ್ಯಾದೆ ಹೋಗಲ್ಲ ಅಂತ ಅನ್ಕೊಂಡೇನೆ. ಆಗಲೇ ಈ ಮನೆ ಮರ್ಯಾದೆ ಹೋಗುವಂಥ ಕೆಲಸನ ಈ ಮನೆ ಮಗಳ ಮಾಡಿಬಿಟ್ಟಾಳ. ಇನ್ನೂ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಅವಾಗ ಅದು ಏನು ಬಡಾಯಿ ಕೊಚ್ಕೋತಿದೆ ಅಂತ ನಾನು ನೋಡಬಿಡ್ತೀನಿ. ಲೇ ಕವ್ವಿ, ಇಷ್ಟು ಧೈರ್ಯದಿಂದ ಇಷ್ಟು ನಕ್ಕೋ ಅಂತ ನೀನು ಎದುರುಗಡೆ ನಿಂತ್ಕೊಂಡು ನಾನು ಮಾತಾಡಕ್ಕೆ ಕುಂತೀನಿ ಅಂತ ಅಂದಮೇಲೇನು ನಿನಗೆ ನೀನ ಗೆದ್ದಿ ಅಂತ ಅನ್ಕೊಂಡೇನು? ಅಂದ್ರೆ ನಿನ್ನ ಮಾತಿನ ಅರ್ಥ? ಗೌರಿ ಎಲ್ಲೂ ಹೋಗಿಲ್ಲ. ಗೌರಿನ ನಾನು, ಮಾವ, ಲಲಿತಾ 3 ಜನ ಹೋಗಿ ಕರ್ಕೊಂಡು ಬಂದೀವಿ. ಗೌರಿ ಈಗ ಎಲ್ಲೂ ಹೋಗಿಲ್ಲ, ಇಲ್ಲೇ ಆಕಿ ಕೋಣ್ಯಾಗ ಆಕಿ ರೆಸ್ಟ್ ಮಾಡಕ್ಕಂತ. ಅಷ್ಟೊಂದು ಅನುಮಾನ ಇದ್ರೆ ಬೇಕಾದ್ರೆ ನೀನೇ ಹೋಗಿ ನೋಡ್ಕೊಂಬರ್ಬೋದಪ್ಪ. ಸಬಿ, ಏನು ಹೇಳಕ್ಕಂತೀನಿ ನೀನು? ನಾನು ಕನ್ನಡನ ಮಾತಾಡಕ್ಕಂತೀನಲ್ಲ. ಇರೋದನ್ನು ಹೇಳಿದ್ದು. ಅಷ್ಟೊಂದು ಅನುಮಾನ ಇದ್ರೆ ಹೋಗಿ ನೋಡ್ಕೊಂಬಾ. ಸಾಧ್ಯನೂ ಇಲ್ಲ. ಗೌರಿ ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ. ನೀನು ಸುಳ್ಳು ಹೇಳಕ್ಕಂತಿದ್ದಿ ನನ್ನ ಹತ್ರ ಏನೋ ಬಾಯಿ ಬಿಡ್ಸಕ್ಕೆ. ನಾನು ಹೇಳಂಗಿಲ್ಲ ಗೌರಿ ಎಲ್ಲಿ ಹೋಗಾಳ ಎಲ್ಲದಾಳ ಅನ್ನೋದನ್ನು. ನಾನು ಹೇಳಂಗಿಲ್ಲ ಅಂದರೆ ಹೇಳಂಗಿಲ್ಲ. ಗೌರಿ ಓಡು ಹೋಗಾಳ ಅಷ್ಟ. ಲೇ, ನೀನು ಎಂತಕ್ಕೆ ಅಂತ ಅನ್ನೋದು ಈ ಮನೆಯಾಗ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆ ಗೊತ್ತೈತಿ. ನೀನು ನನಗೆ ಅವತ್ತು ಚಾಲೆಂಜ್ ಹಾಕೋದಿಯಲ್ಲ, ಈ ಮನೆ ಮರ್ಯಾದೆನ ತೆಗೆದು ಬಿಡ್ತೀನಿ ಅಂತಂದು. ಅಲ್ಲ, ನೀನು ಸುಮ್ಮನೆ ಇದ್ರನ ಏನೋ ಮಾಡಾಕುಂತಿದ್ದೀ ಅಂತಂದ್ರೆ ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ನಾನು. ಅಂಥದ್ರಲ್ಲಿ ನನಗೆ ಚಾಲೆಂಜ್ ಹಾಕಿ ಬಂದ್ರೆ ನಾನು ಸುಮ್ಮನೆ ಇರ್ತೀನ? ನಂದು 2 ಕಣ್ಣಲ್ಲ, ಇನ್ನೂ ಈ ಒಂದು 2 ಕಣ್ಣನ್ನು ತೊಗೊಂಬಂದು ನಿನ್ನ ಮೇಲೆ ಇಟ್ಟಿರ್ತೀನಿ ನಾನು, ಗೊತ್ತನ? ಅಷ್ಟ್ರಾಗ ಇದ ಕೊನೆ. ನೆನ್ಪಿಟ್ಕೊ. ಇನ್ನೊಂದು ಸಲ ಏನಾದರೂ ಗೌರಿ ಅಕ್ಕಪಕ್ಕನೂ ನೀನೇನಾದ್ರು ಸುಳಿದಿ ಅಂತ ತಿಳ್ಕೊ. ಈಗೇನು ನೀನು ಏನೇನು ಮಾಡಿಯಲ್ಲ ಅದು ಗೌರಿ ಓಡೋಗಾಕ, ಆಮೇಲೆ ಮನೆಯಾಗೆ ಎಲ್ಲ ನಡೆಯಾಕುಂತೈತಲ್ಲ, ಇದಕ್ಕೆಲ್ಲ ಕಾರಣ ನೀನು ಅಂತ ಅನ್ನೋದನ್ನು ನಾನು ಮಾವರ ಮುಂದೆ ಹೇಳ್ತೀನಿ. ಹಾಗೇನಾದ್ರೂ ಹೇಳಿದೆ ಅಂದ್ರೆ ಗೊತ್ತೈತಲ್ಲ ಮಾವರು ಏನು ಮಾಡ್ತಾರಂತಂದು. ಇನ್ನು ಮೇಲೆ ತಪ್ಪಗೆ ತಿಂದೆ ಉಂಡೆ ಬಿದ್ಕೊಂಡೆ ಅಂತಂದು ಅಷ್ಟ ಇದ್ದು ಈ ಮನ್ಯಾಗ ನಿನ್ನ ಮರ್ಯಾದೆ ಉಳಿತೈತಿ. ಇಲ್ಲ ಅಂದ್ರೆ ಈ ಮನೆ ಮರ್ಯಾದೆ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ನಿನ್ನ ಮರ್ಯಾದೆ ಹೋಗಂಗೆ ಮಾಡಿಬಿಡ್ತೀನಿ. ಹುಷಾರ್. ಅದು ಏನಂತ ಸಂಸ್ಕಾರ ಕೊಟ್ಟು ಕಲ್ಸಾರೋ ಏನೋ ನಿಮ್ಮ ಅಪ್ಪ ಅಮ್ಮ, ಮೊದಲು ಅವ್ರಿಗೆ ಹೋಗಿ ಉಗಿಬೇಕು. ಲೇ ಸವ್ವಿ, ನಮ್ಮ ಡ್ಯಾಡಿ ಮಮ್ಮಿ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ನೀನು. ನಮ್ಮ ಡ್ಯಾಡಿ ಮಮ್ಮಿ ಬಗ್ಗೆ ಮಾತಾಡೋಂಥ ಯೋಗ್ಯತೆಯೂ ಇಲ್ಲ ನಿನಗೆ. ಹೌದೌದು, ಇಂಥ ಕಚಡಗಳ ಬಗ್ಗೆ ಮಾತಾಡೋಂಥ ಯೋಗ್ಯತೆ ನನಗಿಲ್ಲ, ಅಂಥ ಯೋಗ್ಯತೆಯೂ ನನಗೆ ಬೇಕಾಗಿಲ್ಲ. ಹೇಳಿನಿ, ನೆನ್ಪಿಟ್ಕೋ. ಇವಾಗ ಗೌರಿ ಆಕಿ ಮೊದ್ಲ ಮನಸ್ಸು ನೊಂದೈತಕ್ಕಿದ. ಆಕಿ ಪಾಡಿಗೆ ಆಕಿ ನೀರಾಕಿ ಬಿಟ್ಟು ಉಳ್ಕೊತಿದ್ದಿ. ಇಲ್ಲದ್ದೆಲ್ಲ ಆಕಿಗೆ ತಲೆಯಾಗಿ ತುಂಬಿ ಮತ್ತೆ ಏನಾರ ಅಪ್ಪಿ ತಪ್ಪಿ ನೀನೇನಾದರೂ ಗೌರಿ ರೂಮ್ ಕಡೆ ಸುಳಿದಿ, ಆಕೆ ಅಕ್ಕಪಕ್ಕ ಏನಾದರೂ ನೀ ಸುಳಿದಿ ಅಂದ್ರೆ ಅವತ್ತನಿಂದ ಈ ಮನ್ಯಾಗ ಕೊನೆ ದಿನ ಅನ್ನೋದನ್ನು ನೆನ್ಪಿಟ್ಕೊ. ಇವಾಗ ಬರೀ 4 ಬಾರ್ಸಿನಿ. ಮತ್ತೆ ಏನಾರ ಅದನ್ನ ಕೆಲಸ ಮಾಡಿದೆ ಅಂದ್ರೆ ಜುಟ್ಟು ಹಿಡಿದು ಹೇಳ್ದ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನೆನ್ಪಿಟ್ಕೊ. ಮೊದಲು ಇಂಥ ಕಂತ್ರಿ ಬುದ್ಧಿನ ಬಿಟ್ಟು ನೆಟ್ಟಗೆ ಗಂಡನ ಜೊತೆ ಸಂಸಾರ ಮಾಡೋದನ್ನು ಕಲಿ. ನೀನು ಸಂಸಾರದ ಬಗ್ಗೆನ ನಿನಗೆ ಖಬರಿಲ್ಲ, ಮತ್ತು ಆ ಹುಡುಗಿ ಗೌರಿ ಜೀವನ ಹಾಳು ಮಾಡಾಕೊಂಟೇನು? ನಾಚಿಕೆಗಲ್ಲನೆ ನಿನಗೆ? ಹಿಂದೆ ಮುಂದೆ ಅಕ್ಕ ತಂಗಿ ಇದ್ದಿದ್ರಲ್ಲ, ನಿನಗೆ ಗೊತ್ತಾಕಿತ್ತು. ಏನೂ ಇಲ್ಲದೆ ನಿಮ್ಮ ಮನ್ಯಾಗ ಅದು ಏನಂತ ಬೆಳೆಸಾರೋ ಏನೋ ನಿನಗೆ. ಥೂ,